ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಸರ್ ಮಂಡ್ಯ ಜಿಲ್ಲೆ? ಚಾಮರಾಜನಗರ ಕಂಪೇರ್ ಮಾಡಿದ್ರೆ ಇದು ತುಂಬ ಚಾಲೆಂಜಿಂಗ್ ಜಾಬು. ಪೀಕ್ ಅವರ್ ಬಿಸ್ನೆಸ್ ಆಗೋದು ಈವ್ನಿಂಗ್ 6 to 10 o'clockವರೆಗೆ. ಆವಾಗ ನಮ್ಮ ಪ್ರೆಸೆನ್ಸ್ ಇರಬೇಕು. ಒಂದು ಕರ್ಸರಿ ಇನ್ಸ್ಪೆಕ್ಷನ್ ಥರ ನಾವು ಅಂಗಡಿಗಳನ್ನ ಮಾಡ್ತೀವಿ. ಗಾಂಜಾ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚಾಗಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅದಕ್ಕೆ ಅವೇರ್ನೆಸ್ ಮಾಡೋದಕ್ಕೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಯಾರು ಪಾನೀಯ ಆಸಕ್ತ ಗ್ರಾಹಕ ಇರ್ತಾರಲ್ಲ ಅವ್ರಿಗೆ ಗುಣಮಟ್ಟದ ಮದ್ಯವನ್ನು ಒದಗಿಸ್ಕೊಡ್ಬೇಕು ನಾವು. ಸೊ ವಿ ಆರ್ ಹಿಯರ್ ಟು ಪ್ರೊವೈಡ್ ಕ್ವಾಲಿಟಿ ಲಿಕ್ಕರ್ ಫಾರ್ ಎ ಗಲಿಯಬಲ್ ಪರ್ಸನ್ ಆ್ಯಂಡ್ ದೇರ್ ಬೈ ವಿ ಆರ್ ಜನರೇಟಿಂಗ್ ರೆವಿನ್ಯೂ ಫಾರ್ ದಿ ಎಕ್ಸ್ಚೆಕರ್. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಉತ್ತಮವಾದ ಗುಣಮಟ್ಟದ ಮದ್ಯ ಸಿಗ್ತಾ ಇದೆ. ಸೊ ಮೋರ್ ದೆನ್ 50% ಆಫ್ ಅವರ್ ಪಾಪ್ಯುಲೇಷನ್ ಈಸ್ ಯಂಗ್. ಸೊ ಇದನ್ನು ನಾವು ಕಳ್ಕೊಳ್ಳೋದಕ್ಕೆ ಅಥವಾ ಇವರು ಶಕ್ತಿ ಕುಂದಿಸೋದಕ್ಕೆ ನಮಗೆ ಖಂಡಿತ ಇಷ್ಟ ಇಲ್ಲ. ಒಂದು ರಿಜಿಸ್ಟರ್ಡ್ ಫಾರ್ಮರ್ಸ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟಿಗೆ ಮಾತ್ರ ನೀರ ಪ್ರೊಡ್ಯೂಸ್ ಮಾಡೋದಕ್ಕೆ ಲೈಸೆನ್ಸ್ ಕೊಡ್ತೀವಿ ನಾವು. ವ್ಯಕ್ತಿಗತವಾಗಿ ಕೊಡಲ್ಲ, ಸೊಸೈಟಿ ಕೊಡ್ತೀವಿ. ಸೂರ್ಯೋದಯಕ್ಕೆ ಮುಂಚಿತವಾಗಿ ಅದನ್ನು ಕಲೆಕ್ಟ್ ಮಾಡಿ ಸಂಸ್ಕರಿಸಿ ರೆಫ್ರಿಜಿರೇಟೆಡ್ ಕಂಡೀಷನಲ್ಲಿ ಇಟ್ಟು ಅದನ್ನು ಅದೇ ರೀತಿ ಸರ್ವ್ ಮಾಡಬೇಕು. ಆವಾಗ ಅದು ನೀರು ಅಂತಿರುತ್ತೆ. ಆದರೆ ಅದು ಸೂರ್ಯೋದಯ ಆದಮೇಲೆ ಅದು ಸೂರ್ಯನ ಕಿರಣದ ಜೊತೆ ಈಸ್ಟ್ಗಳು ರಿಯಾಕ್ಟ್ ಆಗಿ ಫರ್ಮೆಂಟೆಡ್ ಆಗಿ ಅದು ಹೆಂಡ ಅಂತ ಆಗಿಬಿಡುತ್ತೆ. ನಮ್ಮ ಒಂದು ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ವೃದ್ಧಿಸ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡಬೇಕು ಹೊರತು ಅದನ್ನು ಕುಗ್ಗಿಸ್ಕೊಳ್ಳೋದ್ರ ಬಗ್ಗೆ ಖಂಡಿತ ಗಮನ ಕೊಡಬಾರ್ದು ಅಂತ. ಎಸ್, ಮಂಡ್ಯ ಜಿಲ್ಲೆಯ ಅಬಕಾರಿ ಇಲಾಖೆಗೆ ಅಬಕಾರಿ ಉಪ ಆಯುಕ್ತರಾಗಿ ನೂತನವಾಗಿ ಡಾಕ್ಟರ್ ನಾಗಶಯನ ಅವರು ನೇಮಕಗೊಂಡಿದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸೋಣ. ಸರ್ ನಮಸ್ಕಾರ. ಅಬಕಾರಿ ಇಲಾಖೆಗೆ ನೂತನ ಉಪ ಆಯುಕ್ತರಾಗಿ ನೇಮಕಗೊಂಡಿದ್ದೀರಾ. ಮೊದಲಿಗೆ ಅಭಿನಂದನೆಗಳು. ನಿಮ್ಮ ಫಸ್ಟ್ ರಿಯಾಕ್ಷನ್? ಭಾಳ ಚಾಲೆಂಜಿಂಗ್ ಜಾಬ್ ಇದೆ. ಸೊ ಹಾಗಾಗಿ ಇಲ್ಲಿ ವರ್ಕ್ ಮಾಡೋದಕ್ಕೆ ಡೆಫಿನೆಟಾಗಿ ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಸರ್, ಹಿಂದೆ ನೀವು ಚಾಮರಾಜನಗರ ಜಿಲ್ಲೆಯಲ್ಲಿ ವರ್ಕ್ ಮಾಡಿದ್ರಿ, ಇದೀಗ ಮಂಡ್ಯಗೆ ನಿನ್ನೆಷ್ಟು ಚಾರ್ಜ್ ತೊಗೊಂಡಿದ್ದೀರಾ. ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಸರ್ ಮಂಡ್ಯ ಜಿಲ್ಲೆ? ಚಾಮರಾಜನಗರ ಜಿಲ್ಲೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ಒಂದು ಸಣ್ಣ ಜಿಲ್ಲೆ. ಅದು ಒಂದು 5 ತಾಲೂಕಿರ್ತಕ್ಕಂಥ ಜಿಲ್ಲೆ. ಅದರಲ್ಲೂ ಆಡಳಿತಾತ್ಮಕವಾಗಿ ನಾವು ನಮ್ಮ ಅಬಕಾರಿ ಇಲಾಖೆನಲ್ಲಿ ಅದು 3 ತಾಲೂಕು ಇರೋದು. ಗುಂಡ್ಲುಪೇಟೆ, ಚಾಮರಾಜನಗರ ಮತ್ತು ಕೊಳ್ಳೇಗಾಲ ಅಂತ 3 ಸ್ಟೇಷನ್ ಇದ್ದಿದ್ದು. ಇಲ್ಲಿ ಮಂಡ್ಯದಲ್ಲಿ 6 ಸ್ಟೇಷನ್ ಇದೆ. ತುಂಬ ಭೌಗೋಳಿಕವಾಗಿ ತುಂಬ ದೊಡ್ಡ ಜಿಲ್ಲೆ. ಆಮೇಲೆ ಜನಸಂಖ್ಯೆನೂ ಜಾಸ್ತಿ ಇದೆ. ಸೊ ಚಾಮರಾಜನಗರದಲ್ಲಿ ನಮಗೆ ಗೊತ್ತಿರ್ತಕ್ಕಂಥಂತೆ ಭೌಗೋಳಿಕ ಪ್ರದೇಶದ 52% ಬರೀ ಫಾರೆಸ್ಟೇ ಇತ್ತು. ಇಲ್ಲಿ ಫಾರೆಸ್ಟ್ ತುಂಬ ಲಿಮಿಟೆಡ್ ಇದೆ. ಮಳವಳ್ಳಿನಲ್ಲಿ ಮುತ್ತತ್ತಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಇದು ಫುಲ್ಲು ಜನನಿಬಿಡವಾದಂಥ ಪ್ರದೇಶ. ಹಾಗಾಗಿ ಇಲ್ಲಿ ಅಬಕಾರಿ ಅಕ್ರಮಗಳು ಜರುಗತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಇದು ಚಾಮರಾಜನಗರ ಕಂಪೇರ್ ಮಾಡಿದ್ರೆ ಇದು ತುಂಬ ಚಾಲೆಂಜಿಂಗ್ ಜಾಬು. ಅದಲ್ಲದೆ ಇತ್ತೀಚೆಗೆ ರೀಸೆಂಟಾಗಿ ಮಂಡ್ಯದಲ್ಲಿ ನಕಲಿ ಮದ್ಯದ ಒಂದು ಉತ್ಪಾದನಾ ಘಟಕ ಬೇರೆ ಪತ್ತೆ ಆಗಿದೆ. ಹಾಗಾಗಿ ಈ ಥರದ್ದು ಇನ್ನೂ ಇಲ್ಲಿ ಇರ್ಬೋದು. ಅದನ್ನೆಲ್ಲ ನಾವು ವೆರಿಫೈ ಮಾಡಬೇಕು. ಸೊ ಹಾಗಾಗಿ ಮಂಡ್ಯ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಎ ಚಾಲೆಂಜಿಂಗ್ ಡಿಸ್ಟ್ರಿಕ್ಟ್ ಕಂಪೇರ್ ಟು ಚಾಮರಾಜನಗರ. ನೀವು ಹೇಳಿದ ಹಾಗೆ ಅಕ್ರಮ ಮದ್ಯ ಮಾರಾಟ, ಹಾಗೆಯೇ ಅಕ್ರಮ ಗಾಂಜಾ ಸಾಗಾಣಿಕೆ, ಇದೆಲ್ಲದರ ಬಗ್ಗೆ ನೀವು ಮತ್ತು ನಿಮ್ಮ ತಂಡ ಯಾವ ರೀತಿಯ ಆ್ಯಕ್ಷನ್ ಪ್ಲ್ಯಾನ್ಗಳನ್ನು, ರೂಪುರೇಷೆಗಳನ್ನು ರೂಪಿಸ್ಕೊಂಡಿದ್ದೀರಾ ಸರ್? ಡೆಫಿನೆಟ್ಲಿ ನೋಡಿ, ನಮ್ಮಲ್ಲಿ ಏನಾಗಿದೆ ಅಂತಂತಂದರೆ ಈ ಮದ್ಯದ ಅಂಗಡಿಗಳಲ್ಲಿ ಏನು ಮದ್ಯ ಗ್ರಾಹಕರು ಹೋಗ್ತಾರಲ್ಲ, ಒಂದು ದಿವಸದಲ್ಲಿ ಮ್ಯಾಕ್ಸಿಮಮ್ ಅದು ಪೀಕ್ ಅವರ್ ಬಿಸ್ನೆಸ್ ಆಗೋದು ಈವ್ನಿಂಗ್ 6 to 10 o'clockವರೆಗೆ. ಆವಾಗ ನಮ್ಮ ಪ್ರೆಸೆನ್ಸ್ ಇರಬೇಕು. ಒಂದು ಕರ್ಸರಿ ಇನ್ಸ್ಪೆಕ್ಷನ್ ಥರ ನಾವು ಅಂಗಡಿಗಳನ್ನ ಮಾಡ್ತೀವಿ. ಆವಾಗ ಅಂಗಡಿಗಳಲ್ಲಿ ಅಚಾತುರ್ಯವಾಗೋ ಅಥವಾ ಉದ್ದೇಶಪೂರ್ವಕವಾಗಿ ಏನಾದ್ರು ಅಬಕಾರಿ ಅಕ್ರಮಗಳು ನಡೀತಾ ಇದ್ದರೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಮಾಡಿ ನಿನ್ನೆಯಿಂದನೇ ಜಾರಿಯಾಗಿದೆ ಅದು ಕರ್ಸರಿ ಇನ್ಸ್ಪೆಕ್ಷನ್ನು, ಪೀಕ್ ಅವರ್ ಶಾಪ್ ಇನ್ಸ್ಪೆಕ್ಷನ್ ಅಂತ. ಅದಲ್ಲದೆ ಗಾಂಜಾ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚಾಗಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ. ಸೊ ಅದಕ್ಕೆ ನಾವು ಇವಾಗ ಪ್ರೈಮರಿಲಿ ಅದನ್ನು ಎಲ್ಲ ಕಾಲೇಜ್ಗಳಲ್ಲೂ ಮತ್ತು ಹೈಸ್ಕೂಲ್ಗಳಲ್ಲಿ ಅದಕ್ಕೆ ಅವೇರ್ನೆಸ್ ಮಾಡೋದಕ್ಕೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಅವೇರ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಎನ್ಫೋರ್ಸ್ಮೆಂಟ್, ಆ ಥರದವರು ಯಾರು ವ್ಯಕ್ತಿಗತ ರೂಢಿಗತವಾಗಿ ಅದರಲ್ಲಿ ಸಾಗಾಣಿಕೆ ಮತ್ತು ಮಾರಾಟದಲ್ಲಿ ತೊಡ್ಕೊಂಡಿರ್ತಾರಲ್ಲ ಅಂಥವ್ರದ್ದು ಇನ್ಫಾರ್ಮೇಷನ್ ನಮ್ಮಲ್ಲಿ ಇರುತ್ತೆ, ಡೋಸಿಯರ್ಸು. ಅದನ್ನೆಲ್ಲ ತೆಗೆದು ಅಂಥವ್ರನ್ನ ವಿ ವಿಲ್ ನ್ಯಾಪ್ ದೆಮ್ ವೆರಿ ಶಾರ್ಟ್ಲಿ. ಸರ್, ಅಬಕಾರಿ ಇಲಾಖೆಯಲ್ಲಿ ಕ್ವಾಲಿಟಿ ಲಿಕ್ಕರ್ಸ್ಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಿಮ್ಮ ಇಲಾಖೆ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತಿ ಆಗುತ್ತೆ? ನೋಡಿ, ನಮ್ಮ ಇಲಾಖೆ ಪ್ರಮುಖ ಧ್ಯೇಯ ಉದ್ದೇಶ ಏನು ಅಂತಂದರೆ, ಯಾರು ಪಾನೀಯ ಆಸಕ್ತ ಗ್ರಾಹಕ ಇರ್ತಾರಲ್ಲ ಅವ್ರಿಗೆ ಗುಣಮಟ್ಟದ ಮದ್ಯವನ್ನು ಒದಗಿಸ್ಕೊಡ್ಬೇಕು ನಾವು. ಅಬಕಾರಿ ಇಲಾಖೆ ನೇರ ಸೂಪರ್ವಿಷನ್ಲಿ ತಯಾರಾಗಿರ್ತಕ್ಕಂಥ ಗುಣಮಟ್ಟದ ಒಂದು ಮದ್ಯವನ್ನು ಪೂರೈಸ್ತಕ್ಕಂಥದ್ದು ನಮ್ಮದು ಒಂದು ಪ್ರಮುಖವಾದ ಜವಾಬ್ದಾರಿ. ಇದನ್ನು ನಾವು ಫುಲ್ಫಿಲ್ ಮಾಡ್ತಾ ಸರ್ಕಾರಕ್ಕೆ ತೆರಿಗೆಯನ್ನು ಕಲೆಕ್ಟ್ ಮಾಡ್ತೀವಿ. ನಮ್ಮದು ಯಾವುದು ಕುಡಿಸೋದೇ ನಮ್ಮದು ಮೇಯ್ನು ಉದ್ದೇಶ ಏನಲ್ಲ. ಸೊ ವಿ ಆರ್ ಹಿಯರ್ ಟು ಪ್ರೊವೈಡ್ ಕ್ವಾಲಿಟಿ ಲಿಕ್ಕರ್ ಫಾರ್ ಎ ಗಲಿಯಬಲ್ ಪರ್ಸನ್ ಆ್ಯಂಡ್ ದೇರ್ ಬೈ ವಿ ಆರ್ ಜನರೇಟಿಂಗ್
ಜನರೇಟಿಂಗ್ ರೆವಿನ್ಯೂ ಫಾರ್ ದಿ ಎಕ್ಸ್ಚೆಕರ್. ಸೊ ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಏನು ಕರ್ನಾಟಕದಲ್ಲಿ ಒಂದು 65 ಡಿಸ್ಟಿಲರಿ ಇದೆ, ಬ್ರಿವರಿಗಳಿದೆ. ಅಲ್ಲೆಲ್ಲ ಪ್ರತಿಯೊಂದು ಡಿಸ್ಟಿಲರಿ ಬ್ರಿವರಿನಲ್ಲೂ ಉನ್ನತ ಮಟ್ಟದ ಸೂಪರ್ಡೆಂಟು, ಡೆಪ್ಯೂಟಿ ಸೂಪರ್ಡೆಂಟು, ಕೆಲವೊಂದು ಡಿಸ್ಟಿಲರಿನಲ್ಲಿ ಈವನ್ ಡಿ ಸಿಗಳು ಇದ್ದಾರೆ. ಅಂಥ ಅಧಿಕಾರಿಗಳ ನೇರ ಸೂಪರ್ವಿಷನಲ್ಲಿ ಲಿಕ್ಕರ್ ಪ್ರೊಡಕ್ಷನ್ ಆಗುತ್ತೆ. ಸೊ ಹಾಗಾಗಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಉತ್ತಮವಾದ ಗುಣಮಟ್ಟದ ಮದ್ಯ ಸಿಗ್ತಾ ಇದೆ. ಅದು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಸೊ ಹಾಗಾಗಿ ಅಬಕಾರಿ ಇಲಾಖೆ ಈ ನಿಟ್ಟಿನಲ್ಲಿ ಆಲ್ರೆಡಿ ಕಾರ್ಯೋನ್ಮುಖವಾಗಿದೆ. ಇನ್ನು ಮುಂದೆನೂ ನಾವು ಇದನ್ನು ಪರಿಪಾಲನೆ ಮಾಡ್ತೀವಿ. ಇನ್ನು ಮಂಡ್ಯ ಜಿಲ್ಲೆಗೆ ಬಂದರೆ, ಮಂಡ್ಯದಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ರೇಷಿಯೋ ಎಷ್ಟಿದೆ ಸರ್? ನೋಡಿ, ಆಡಳಿತಾತ್ಮಕವಾಗಿ ಅಬಕಾರಿ ಇಲಾಖೆ ಕರ್ನಾಟಕದಲ್ಲಿ 41 ಜಿಲ್ಲೆ ಇದೆ. ಕೆಲವೊಂದು ಇವಾಗ ಬ್ಯಾಂಗ್ಳೂರು ಮಹಾನಗರನ ನಾವು 8 ಜಿಲ್ಲೆ ಅಂತ ಮಾಡಿದ್ದೀವಿ. ಸೊ ಆ ಥರ ತಗೊಂತು ಅಂದರೆ 41 ಜಿಲ್ಲೆನಲ್ಲಿ ಮಂಡ್ಯ ಮೊದಲನೇ 10 ಸ್ಥಾನದಲ್ಲಿದೆ, ಎಕ್ಸಾಕ್ಟ್ 10th ಪ್ಲೇಸಲ್ಲಿದೆ. ಸೊ ಹಾಗಾಗಿ ಇಲ್ಲಿ ಲಿಕ್ಕರ್ ಕನ್ಸಂಪ್ಷನ್ನು ಚೆನ್ನಾಗಿದೆ. ಆಮೇಲೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಆಲ್ರೆಡಿ ನಾವು 10% ಗ್ರೋತ್ ರೇಟಲ್ಲಿದ್ದೀವಿ. ಹೋದ ವರ್ಷ ಏನು ಕನ್ಸಂಪ್ಷನ್ ಆಗಿತ್ತು ಈ ಅವಧಿಗೆ, ನಮ್ಮಲ್ಲಿ ಅಬಕಾರಿ ಇಲಾಖೆ ಇಯರ್ ಶುರು ಆಗೋದು ಜುಲೈಯಿಂದ, ಜುಲೈ 1st ಜೂನ್ 30th ಹೋದ ವರ್ಷ ಜುಲೈಯಿಂದ ಇಲ್ಲಿವರೆಗೆ ಏನಾಗಿತ್ತು, ಈ ವರ್ಷ ಎಷ್ಟು ಏನಾಗಿದೆ ನೋಡ್ತು ಅಂತಂದರೆ 10% ಗ್ರೋತ್ ರೇಟಲ್ಲಿದ್ದೀವಿ. ಹಾಗಾಗಿ ನನಗನ್ಸುತ್ತೆ ಇದು ದಟ್ ಈಸ್ ಎ ಗುಡ್ ರೇಷಿಯೋ ಫಾರ್ ಗ್ರೋತ್. ಸರಿ, ನಾವು ವಿದ್ಯಾರ್ಥಿಗಳಿಗೆ ಅರಿವು ಕೊಡ್ತೀವಿ ಅಂತ ಮಾತಾಡಬೇಕಾದ್ರೆ ಹೇಳಿದ್ರಿ. ಸೊ ಸಾಕಷ್ಟು ಕಾಲೇಜ್ಗಳಲ್ಲಿ ಕಾಲೇಜ್ ವಿದ್ಯಾರ್ಥಿಗಳು ಈ ಫೆವಿಕಿಕ್ ಅಥವಾ ಬೇರೆ ಬೇರೆ ಸಂಬಂಧಪಟ್ಟದಾಗಿರ್ಬೋದು, ಪೆಟ್ರೋಲ್ಗಳಾಗಿರ್ಬೋದು, ಅಮಲನ್ನು ಬರೆಸ್ಕೊಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಕಾಲೇಜ್ಗಳಲ್ಲಿ ಅವೇರ್ನೆಸ್ ಕೊಡೋದಾದರೆ ಯಾವ ರೀತಿಯಾಗಿ ಇದು ಮಾಡ್ತೀರಾ ಸರ್? ನೋಡಿ, ದುರಾದೃಷ್ಟವಶಾತ್ ನಮ್ಮ ಯುವ ಸಮೂಹ, ಅದರಲ್ಲೂ ವಿದ್ಯಾರ್ಥಿಗಳು, ಅವ್ರಿಗೆ ಏನೇನೋ ಕಾರಣಗಳಿಂದ ಮಾನಸಿಕ ಒತ್ತಡ ಇರುತ್ತೆ. ಅವ್ರಿಗೆ ಅಕಾಡೆಮಿಕ್ ಪ್ರೆಷರ್ ಇರ್ಬೋದು, ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಅಥವಾ ಪೀರ್ ಗ್ರೂಪ್ ಪ್ರೆಷರ್ ಇರ್ಬೋದು. ಅದರಿಂದ ಅವರು ದುರಾದೃಷ್ಟವಶಾತ್ ಈ ಥರ ಅಮಲು ಬರ್ತಕ್ಕಂಥ ಪದಾರ್ಥಗಳ ಕನ್ಸಂಪ್ಷನ್ಲಿ ತೊಡ್ಕೊಂಡಿದ್ದಾರೆ. ಸೊ ಇಂಟಾಕ್ಸಿಕೆಂಟು. ಸೊ ಇದು ನಮ್ಮ ಸಮಾಜಕ್ಕೆ ನಿಜವಾಗ್ಲೂ ಭಾಳ ಒಂದು ಶಾಪದ ರೀತಿ ವರ್ಕ್ ಆಗ್ತಾ ಇದೆ. ಯಾಕೆಂತಂದರೆ ನಮ್ಗೆ ಗೊತ್ತಿದೆ, ಇಂಡಿಯಾ ಇಸ್ ದಿ ಯಂಗೆಸ್ಟ್ ನೇಷನ್ ಇನ್ ದ ವರ್ಲ್ಡ್. ಸೊ ಮೋರ್ ದೆನ್ 50% ಆಫ್ ಅವರ್ ಪಾಪ್ಯುಲೇಷನ್ ಈಸ್ ಯಂಗ್ ಪಾಪ್ಯುಲೇಷನ್. ಸೊ ಇದನ್ನು ನಾವು ಕಳ್ಕೊಳ್ಳೋದಕ್ಕೆ ಅಥವಾ ಇವರು ಶಕ್ತಿ ಕುಂದಿಸೋದಕ್ಕೆ ನಮಗೆ ಖಂಡಿತ ಇಷ್ಟ ಇಲ್ಲ. ಸೊ ಹಾಗಾಗಿ ನಾವು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪದವಿ ಪೂರ್ವ ಕಾಲೇಜುಗಳು ಮತ್ತು ಪದವಿ ಕಾಲೇಜುಗಳು ಮತ್ತು ಹೈಸ್ಕೂಲ್ ಏನಿದೆ ಇದನ್ನು ಪಟ್ಟಿ ಮಾಡಿ, ಇಲ್ಲಿ ಒಂದೊಂದು ದಿವಸ ಒಂದೊಂದು ಶಾಲೆ, ಅಲ್ಲಿ ಹೋಗಿ ನಾವು ಅಮಲು ಪದಾರ್ಥ ಅಂತಂದ್ರೇನು, ಅದ್ರ ಕನ್ಸಂಪ್ಷನಿಂದ ನರ್ವಸ್ ಸಿಸ್ಟಮ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಅವರ ಕಲಿಯುವಿಕೆ ಸಾಮರ್ಥ್ಯ ಯಾವ ರೀತಿ ಕುಗ್ಗುತ್ತೆ, ಅವ್ರಿಗೆ ಸೋಷಿಯಲಿ ಯಾವ ರೀತಿ ರೆಕಗ್ನಿಷನ್ನು, ಬ್ಯಾಡ್ ರೆಕಗ್ನಿಷನ್ ಸಿಗುತ್ತೆ, ಇದನ್ನೆಲ್ಲ ನಾವು ಅವ್ರಿಗೆ ಮನದಟ್ಟು ಮಾಡಿ ಅವ್ರಿಗೆ ಅದರಿಂದ ಹೊರಗಡೆ ಬರೋದಕ್ಕೆ ಡೆಫಿನೆಟಾಗಿ ನಾವು ಅವ್ರಿಗೆ ಅವೇರ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಗ್ರಾಮೀಣ ಭಾಗಕ್ಕೆ ಹೋಗೋದಾದರೆ, ಗ್ರಾಮೀಣ ಪ್ರದೇಶದಲ್ಲಿ ಈ ನೀರ ಆಗಿರಬಹುದು ಅಥವಾ ಹೆಂಡ ಆಗಿರಬಹುದು ಬಳಕೆಯಲ್ಲಿ ಚಾಲ್ತಿಯಲ್ಲಿದೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ, ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋದಾದರೆ ಸರ್? ನೋಡಿ, ಕರ್ನಾಟಕದಲ್ಲಿ ನೀರಾ ಪಾಲಿಸಿ ಅಂತ ಒಂದಿದೆ. ಕರ್ನಾಟಕದಲ್ಲಿ ಸರ್ಕಾರದವರು ಕರ್ನಾಟಕ ನೀರಾ ಪಾಲಿಸಿ ಅಂತಿದೆ. ನೀರಾ ಪಾಲಿಸಿ ಏನು ಅಂತಂತಂದರೆ, ಒಂದು ರಿಜಿಸ್ಟರ್ಡ್ ಫಾರ್ಮರ್ಸ್ ಅಗ್ರಿಕಲ್ಚರಲ್ ಕೋಆಪ್ರೇಟಿವ್ ಸೊಸೈಟಿಗೆ ಮಾತ್ರ ನೀರ ಪ್ರೊಡ್ಯೂಸ್ ಮಾಡೋದಕ್ಕೆ ಲೈಸೆನ್ಸ್ ಕೊಡ್ತೀವಿ ನಾವು, ವ್ಯಕ್ತಿಗತವಾಗಿ ಕೊಡಲ್ಲ, ಸೊಸೈಟಿ ಕೊಡ್ತೀವಿ. ಸೊ ಅದು ಏನು ಅಂತಂತಂದರೆ, ಈ ತೆಂಗಿನ ಮರ ಏನಿದೆಯಲ್ಲ, ಇದ್ರದ್ದು ಸ್ಯಾಪು, ಹೊಂಬಾಳೆಯಿಂದ ಬರ್ತಕ್ಕಂಥ ರಸನ ಕಲೆಕ್ಟ್ ಮಾಡಿ ಅದನ್ನು ಸಂಸ್ಕರಿಸಿ ಕೊಡಬೇಕು ಅವರು. ಅದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಅದನ್ನು ಕಲೆಕ್ಟ್ ಮಾಡಿ ಸಂಸ್ಕರಿಸಿ ರೆಫ್ರಿಜರೇಟೆಡ್ ಕಂಡೀಷನಲ್ಲಿ ಇಟ್ಟು ಅದನ್ನು ಅದೇ ರೀತಿ ಸರ್ವ್ ಮಾಡಬೇಕು. ಆವಾಗ ಅದು ನೀರು ಅಂತಿರುತ್ತೆ. ಅದಕ್ಕೆ ವೈದ್ಯಕೀಯ ಶಕ್ತಿ ಇದೆ ಅಂತ ಹೇಳ್ತಾರೆ. ಬಟ್ ಆದರೆ ಅದು ಸೂರ್ಯೋದಯ ಆದಮೇಲೆ ಅದು ಸೂರ್ಯನ ಕಿರಣದ ಜೊತೆ ಈಸ್ಟ್ಗಳು ರಿಯಾಕ್ಟ್ ಆಗಿ ಫರ್ಮೆಂಟೆಡ್ ಆಗಿ ಅದು ಹೆಂಡ ಅಂತ ಆಗಿಬಿಡುತ್ತೆ. ಸೊ ಹಾಗಾಗಿ ಕೆಲವೊಂದು ಕಡೆ ನೀರ ಮಾರಾಟ ಮಾಡೋ ಒಂದು ನೆಪದಲ್ಲಿ ಅದನ್ನು ಒಂದು ಮುಂದಗಡೆ ಇಟ್ಕೊಂಡು ಹೆಂಡವನ್ನು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನಮಗೆ ಒಂದು ಮಾಹಿತಿ ಇದೆ. ಡೆಫಿನೆಟಾಗಿ ಆ ಥರದ್ದು ಯಾವುದೇ ಇದ್ರೂ ಇಲ್ಲಿಗಲ್ ಆ್ಯಕ್ಟಿವಿಟಿ ವಿ ವಿಲ್ ಟೇಕ್ ಲೀಗಲ್ ಆ್ಯಕ್ಷನ್ ಅಂಡರ್ ಕರ್ನಾಟಕ ಎಕ್ಸೈಸ್ ಆ್ಯಕ್ಟ್. ಸರ್, ಕೊನೆಯದಾಗಿ ಯೂತ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಆದಷ್ಟು ನಾವು ಇಂಟಾಕ್ಸಿಕೆಂಟ್ಗಳಿಂದ ದೂರ ಇದ್ದರೆ ಭಾಳ ಒಳ್ಳೆಯದು. ನಮ್ಮ ಏನು ಪ್ರೆಷರ್ ಇದೆ, ಪೀರ್ ಪ್ರೆಷರ್ ಇರ್ಬೋದು, ಅಕಾಡೆಮಿಕ್ ಪ್ರೆಷರ್ ಇರ್ಬೋದು, ಯಾವುದೇ ರೀತಿ ಪ್ರೆಷರ್ ಇದ್ರೂ ನಾವು ಅದನ್ನು ಆಧ್ಯಾತ್ಮಿಕ ಒಂದು ದಾರಿ ಮುಖಾಂತರ ಅದನ್ನು ಬಗೆಹರಿಸ್ಕೋಬೇಕು. ಯೋಗ, ಧ್ಯಾನ ಇಂಥದ್ರ ಕಡೆಗೆ ಗಮನ ಹರಿಸ್ಕೋಬೇಕು ಹೊರತು ನಾವು ಇಂಟಾಕ್ಸಿಕೆಂಟ್ಗಳಿಗೆ ದಾಸರಾಗಬಾರ್ದು. ಅದು ಲಿಕ್ಕರ್ ಇರ್ಬೋದು ಅಥವಾ ಗಾಂಜಾ ಇರ್ಬೋದು, ಯಾವುದೇ ಇರ್ಬೋದು, ಅದರಿಂದ ನಾವು ದೂರ ಇರಬೇಕು. ನಾವು ನಮ್ಮ ಒಂದು ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ವೃದ್ಧಿಸ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡಬೇಕು ಹೊರತು ಅದನ್ನು ಕುಗ್ಗಿಸ್ಕೊಳ್ಳೋದ್ರ ಬಗ್ಗೆ ಖಂಡಿತ ಗಮನ ಕೊಡಬಾರ್ದು ಅಂತ ನಾನು ಯುವಜನತೆಯಲ್ಲಿ ಮನವಿ ಮಾಡ್ಕೋತೀನಿ. ಇದಿಷ್ಟು ಮಂಡ್ಯ ಜಿಲ್ಲೆಯ ನೂತನ
ಅಬಕಾರಿ ಇಲಾಖೆಯ ಉಪ ಆಯುಕ್ತರ ಮಾತುಗಳಾಗಿರಬಹುದು, ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೆಯೇ ಜನಸಾಮಾನ್ಯರಿಗೆ ಅರಿವು ಮೂಡಿಸ್ತಾ ಅಕ್ರಮ ಮದ್ಯ ಮಾರಾಟವನ್ನು ತಡೆಯುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೀವಿ ಅಂತ ನಾಗಶಯನ್ ಅವರು ಹೇಳ್ತಾ ಇದ್ರು. ಕ್ಯಾಮರಾ ಪರ್ಸನ್ ರವಿ ಜೊತೆ ಸುಬ್ರಹ್ಮಣ್ಯ ಆತ್ರೇಯ, ಇಂಡಿಯನ್ ಟಿವಿ, ಮೈಸೂರು.